ಚುನಾವಣೆಯ ನಂತರ ಕೇಂದ್ರದಲ್ಲಿ ಭಾರಿ ಸರ್ಜರಿ ಆಗುತ್ತಾ? ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ? ಮೇ ತಿಂಗಳ ಅಂತ್ಯದಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಮುಂಬರುವಂತಹ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ವಿಸ್ತರಣೆ ಮಾಡಲಾಗುತ್ತಾ? ಮುಂಬರುವಂತ ವಿಧಾನಸಭೆ ಚುನಾವಣೆ ನಡೆಯುವಂತ ರಾಜ್ಯ ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್, ಕರ್ನಾಟಕ ಈ ಭಾಗದ ಸಂಸದರಿಗೆ ಕೇಂದ್ರ ಮಣೆ ಹಾಕತ್ತಾ? ಈ ಬಾರಿ ಹೊಸ ಮುಖಗಳಿಗೆ ಸಂಪುಟದಲ್ಲಿ ಆದ್ಯತೆ ಸಿಗೋ ಸಾಧ್ಯತೆ ಇದೆ. ಬಿಜೆಪಿಗೆ ಸಿಎಂ ಸ್ಥಾನ ಬಿಟ್ಕೊಟ್ಟಂತಹ ನಿತೀಶ್ ಕುಮಾರ್ ಅವರಿದ್ದಾರೆ. ನಿತೀಶ್ ಕುಮಾರ್ ಅವರಿಗೆ ಕೇಂದ್ರದಲ್ಲಿ ದೊಡ್ಡ ಖಾತೆ ನೀಡುವಂತಹ ಸಾಧ್ಯತೆ ಇದೆ. ಆಪ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಬಂದಂತ ರಾಘವ್ ಚಡ್ಡಾ ಇದ್ದಾರೆ. ಅವರಿಗೂ ಕೂಡ ಸ್ಥಾನ ಸಿಗುತ್ತಾ? ಸಂಪುಟ ವಿಸ್ತರಣೆಯ ವೇಳೆ ನಿಷ್ಕ್ರಿಯ ಸಚಿವರಿಗೆ ಕೊಡುವಂತ ಸಾಧ್ಯತೆ ಇದೆ. ಮುಂದಿನ ನಾಯಕತ್ವದ ದೃಷ್ಟಿಯಿಂದ ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಲಾಗತ್ತಾ? ಭಾರಿ ಕುತೂಹಲ ಮೂಡಿಸಿದೆ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೇಂದ್ರ ಯಾವ ಸೂತ್ರವನ್ನ ಪಾಲಿಸುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಪಂಚರಾಜ್ಯ ಚುನಾವಣೆಯ ನಂತರ ಒಂದು ಮೇಜರ್ ಸರ್ಜರಿ ಆಗುತ್ತೆ ಕೇಂದ್ರ ಸಚಿವ ಸಂಪುಟದಲ್ಲಿ. ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ? ಈ ಪ್ರಶ್ನೆಗೂ ಉತ್ತರ ಸಿಗಬೇಕಾಗಿದೆ. ಹಲವು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಹೊಸಬರಿಗೆ ಮಣೆ ಹಾಕಲಾಗುತ್ತೆ. ನಿತೀಶ್ ಕುಮಾರ್ ಅವರಿಗೆ ಪ್ರಮುಖ ಹುದ್ದೆ ಸಿಗತ್ತೆ. ಆಪ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿರುವಂತಹ ರಾಘವ್ ಚಡ್ಡಾ ಅವರನ್ನು ಕೂಡ ಕೇಂದ್ರ ಕನ್ಸಿಡರ್ ಮಾಡುತ್ತೆ. ಮುಂಬರುವಂತ ವಿಧಾನಸಭೆ ಚುನಾವಣೆ ನಡೆಯುವಂತಹ ರಾಜ್ಯಗಳ ಸಂಸದರಿಗೆ ಮಣೆ ಹಾಕ್ತಾರಾ? ಇಂಥ ಹಲವು ಪ್ರಶ್ನೆಗಳಿದೆ. ಯಾವ ಮಾನದಂಡವನ್ನ ಕೇಂದ್ರ ಇಲ್ಲಿ ಬಳಸುತ್ತೆ ಅನ್ನೋದು ಕಾದು ನೋಡಬೇಕು. ಆದರೆ ಲೆಕ್ಕಾಚಾರ ಮಾತ್ರ ಈಗಲಿಂದಲೇ ಶುರುವಾಗಿದೆ. ಪಂಚರಾಜ್ಯಗಳ ಚುನಾವಣೆ ನಂತರ ಮೇ 4ರ ಬಳಿಕ ಕೇಂದ್ರ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಲಿದೆ. ಮೇ 4ರ ನಂತರ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ? ಈ ಪ್ರಶ್ನೆಗೂ ಉತ್ತರ ಸಿಗಬೇಕು. ಮೇ ತಿಂಗಳ ಅಂತ್ಯದಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆಯಾಗೋ ಸಾಧ್ಯತೆ ಇದೆ. ಮುಂಬರುವಂತಹ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಕೇಂದ್ರ ತೀರ್ಮಾನ ತಗೊಳ್ಳುತ್ತಾ? ಯಾರ್ಯಾರಿಗೆ ಮಣೆ ಹಾಕ್ತಾರೆ ಹಾಗಾದ್ರೆ? ಯುಪಿ, ಪಂಜಾಬ್, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಆ ಭಾಗದ ಸಂಸದರಿಗೆ ಮಣೆ ಹಾಕ್ತಾರಾ ನೋಡಬೇಕು. ಹೊಸ ಮುಖಗಳಿಗೂ ಕೂಡ ಮಣೆ ಹಾಕುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರು, ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಕೇಂದ್ರ ಸಂಪುಟಕ್ಕೆ ಮೇಜರ್ ಸರ್ಜರಿ ಅಂತ ಅಂದಾಗ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಒಂದು, ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ ಅಂತ. ಮತ್ತೊಂದು, ನಿತೀಶ್ ಕುಮಾರ್ ಅವರಿದ್ದಾರೆ, ಆಪ್ನಿಂದ ಬಂದಂತ ರಾಘವ್ ಚಡ್ಡಾ ಇದ್ದಾರೆ, ಅವರನ್ನ ಕನ್ಸಿಡರ್ ಮಾಡ್ತಾರಾ? ಹೊಸಬರಿಗೆ ಮಣೆ ಹಾಕ್ತಾರಾ ಅಥವಾ ಮುಂಬರುವಂತಹ ವಿಧಾನಸಭೆ ಚುನಾವಣೆ ನಡೆಯುವಂತಹ ರಾಜ್ಯಗಳ ಸಂಸದರಿಗೆ ಮಣೆ ಹಾಕಲಾಗತ್ತಾ? ಈ ಸಂದರ್ಭದಲ್ಲಿ ಯಾವ ಸೂತ್ರ ಅಪ್ಲೈ ಆಗಬಹುದು? ಶ್ವೇತಾ, 2024ಕ್ಕೆ 3ನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ಈ ಮೇ ಅಂತ್ಯಕ್ಕೆ 2 ವರ್ಷಗಳನ್ನು ನರೇಂದ್ರ ಮೋದಿ ಸರ್ಕಾರ ಪೂರ್ಣಗೊಳಿಸ್ತಾ ಇದೆ 3ನೇ ಅವಧಿಯಲ್ಲಿ. ಹೀಗಾಗಿ ಪಂಚರಾಜ್ಯಗಳ ಚುನಾವಣೆಗಳ ಫಲಿತಾಂಶಗಳು ಬಂದ ನಂತರ ಮೇ ಅಂತ್ಯ ಅಥವಾ ಜೂನ್ ಮೊದಲ ವಾರದಲ್ಲಿ ಕೇಂದ್ರ ಸಚಿವ ಸಂಪುಟದ ಪುನಾರಚನೆ ಆಗಬಹುದು ಅಂತಕ್ಕಂಥದ್ದು ಇರತಕ್ಕಂಥ ಮಾಹಿತಿ. ಏಕೆಂದರೆ ಈಗಾಗಲೇ 2024ರ ಸಂಪುಟ ರಚನೆ ಆಗಿತ್ತು. ಆಗ 30 ಕ್ಯಾಬಿನೆಟ್, 36 ಸ್ಟೇಟ್ ಮಿನಿಸ್ಟರ್ಸ್ ಮತ್ತು 5 ಇಂಡಿಪೆಂಡೆಂಟ್ ಚಾರ್ಜ್, ಹೀಗೆ 71 ಕೇಂದ್ರ ಸಚಿವರಿದ್ದಾರೆ. 543ಕ್ಕೆ ಹೋಲಿಸಿದರೆ 15% ತೆಗೆದುಕೊಳ್ತಕ್ಕಂಥ ಅವಕಾಶ ಇರುತ್ತೆ. 81 ಸಚಿವರನ್ನಾಗಿ ಮಾಡಬಹುದು. ಇನ್ನೂ 10 ಸ್ಥಾನಗಳು ಖಾಲಿವೆ. ಹೀಗಿರುವಾಗ ನರೇಂದ್ರ ಮೋದಿ ಸರ್ಕಾರ ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು 2027ರಲ್ಲಿ ಉತ್ತರ ಪ್ರದೇಶ ಇದೆ,
ಗುಜರಾತ್ ಇದೆ, ಈ ವರ್ಷಾಂತ್ಯದಲ್ಲಿ ಪಂಜಾಬ್ನ ಚುನಾವಣೆಗಳು ನಡೀತವೆ, 2028ರಲ್ಲಿ ಕರ್ನಾಟಕದ ಚುನಾವಣೆಗಳಿವೆ. ಇವುಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಸಚಿವ ಸಂಪುಟದ ಪುನಾರಚನೆಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಮೂಲಗಳು ಖಚಿತಪಡಿಸ್ತಾ ಇವೆ. ಈಗಾಗಲೇ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಇದ್ದರು. ಸುದೀರ್ಘ ಅವಧಿಯ ನಂತರ BJPಗೆ ಅಲ್ಲಿ ಸ್ಥಾನವನ್ನು ಕೊಟ್ಟು ದಿಲ್ಲಿಗೆ ರಾಜ್ಯಸಭಾ ಸದಸ್ಯರಾಗಿ ಬಂದಿದ್ದಾರೆ. ಅವರನ್ನು ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಮಾಡಿಕೊಳ್ತಕ್ಕಂಥ ಅವಕಾಶ ಇದೆ. ರಾಘವ್ ಛಡ್ಡಾ 7 ಜನ ರಾಜ್ಯಸಭೆಯ ಆಮ್ ಆದ್ಮಿ ಪಕ್ಷದ ಸದಸ್ಯರನ್ನು ಕರ್ಕೊಂಡು BJPಗೆ ಬಂದಿದ್ದಾರೆ. ಹೀಗಾಗಿ ದಿಲ್ಲಿ ಮತ್ತು ಪಂಜಾಬ್ನ ಪಾಲಿಟಿಕ್ಸನ್ನು ಗಮನದಲ್ಲಿಟ್ಕೊಂಡು ರಾಘವ್ ಛಡ್ಡಾಗೂ ಕೂಡ ಕೇಂದ್ರ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ನೀಡಬಹುದು. ಗುಜರಾತ್ನಲ್ಲಿ 2027ಕ್ಕೆ ವಿಧಾನಸಭಾ ಚುನಾವಣೆ ಇದೆ, ಅಲ್ಲಿ ಜಾಸ್ತಿ ಪ್ರಾಶಸ್ತ್ಯ. 27ರಲ್ಲಿ ಉತ್ತರ ಪ್ರದೇಶದ ಮಹತ್ವಪೂರ್ಣ ಚುನಾವಣೆ ಇದೆ, ಇಡೀ ದೇಶದ ರಾಜಕಾರಣದ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಚುನಾವಣೆ. ಅಲ್ಲೂ ಕೂಡ ಕೆಲ ಸಮುದಾಯಗಳಿಗೆ ಪ್ರಾಶಸ್ತ್ಯವನ್ನು ನೀಡ್ತಕ್ಕಂಥ ಅವಕಾಶಗಳಿವೆ. ಕರ್ನಾಟಕದಲ್ಲಿ 2028ರಲ್ಲಿರೋದ್ರಿಂದ ಈಗ ಇಲ್ಲೂ ಕೂಡ ಒಂದು ಸಣ್ಣ ಪ್ರಮಾಣದ ಸರ್ಜರಿಯನ್ನು ಮಾಡ್ತಕ್ಕಂಥ ಅವಕಾಶ ಇದೆ. ಆ ಕಾರಣದಿಂದ ಕೇಂದ್ರ ಸಚಿವ ಸಂಪುಟ ಪುನಾರಚನೆಯನ್ನು ಮೇ ತಿಂಗಳಾಂತ್ಯದಲ್ಲಿ ನಡೆಸಬಹುದು ಅಂತಕ್ಕಂಥದ್ದನ್ನು BJPಯ ದಿಲ್ಲಿ ಮೂಲಗಳು ಖಚಿತಪಡಿಸ್ತಾ ಇವೆ. ಶ್ವೇತಾ, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.